ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒರಿಜಿನಲ್ ಸರ್ವೆ ಸ್ಕೆಚ್ಚು ಹಾಗೆಯೇ ಅಟ್ಲಸ್ ಕಾಪಿ ಆಕರ್ ಬಂದು ಮೂಲ ಪಠ್ಯಪುಸ್ತಕನ ನಾ ಹೇಳೋ ವೆಬ್ಸೈಟ್ನಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸ್ನೇಹಿತರೆ ಇಲ್ಲಿ ಪೇಯ್ಡ್ ವರ್ಜನ್ ಕೂಡ ಇದೆ, ಹಾಗೆಯೇ ಬೇಕಾದರೆ ನೋಡಲಿಕ್ಕೂ ಕೂಡ ಬಳಸ್ಕೋಬೋದು. ನೀವು ಇದನ್ನು ನೋಡಬೇಕು ಅಂದರೆ ಮೊದಲಿಗೆ ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು bhumimojini.karnataka.gov.in ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ನಿಮ್ಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗ್ತದೆ. ಇಲ್ಲಿ ಲೆಫ್ಟ್ ಸೈಡಲ್ಲೇ ತೋರಿಸ್ತಾ ಇದೆ ಅಟ್ಲಸ್ ಕಾಪಿ, ಟಿಪ್ಪಣಿ ಹಾಗೆಯೇ ಸರ್ವೆ ಸ್ಕೆಚ್ಚು ಬೇಕಿತ್ತು ಅಂದರೆ ಇಲ್ಲಿ ಕೆಳಗಡೆ ಕ್ಲಿಕ್ ಕೇರ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮ್ಗೊಂದು PDF ಡೌನ್ಲೋಡ್ ಆಗುತ್ತೆ. ಇಲ್ಲಿ ನೀವು ಯಾವ್ಯಾವ ಕಾಪಿಗೆ ಎಷ್ಟೆಷ್ಟು ಅಮೌಂಟ್ನ ಕಟ್ಟಬೇಕು, ಸರ್ಕಾರಿ ದಾಖಲಾತಿಗಳಿಗೆ ಅನ್ನೋದು ಸಂಪೂರ್ಣ ಮಾಹಿತಿನ ಕೊಟ್ಟಿರ್ತಾರೆ. ನೀವು ಇಲ್ಲಿ ಓದ್ಕೋಬೋದು. ಸ್ನೇಹಿತರೆ ಇವಾಗ ನಾನು ಅದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ತದನಂತರ ಇಲ್ಲಿ ಪಕ್ಕದಲ್ಲಿ ಸರ್ವೆ ಡಾಕ್ಯುಮೆಂಟ್ಸ್ ಫಾರ್ ಸಿಟಿಜನ್ ಅನ್ನೋ ಕಾಲಮ್ಗೆ ಬಂದು ಫಸ್ಟ್ ಆಪ್ಷನ್ಗೆ ನಿಮ್ಮ ಫೋನ್ ನಂಬರ್ನ ಹಾಕಬೇಕಾಗತ್ತೆ. ತದನಂತರ ನೀವು ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನು ಫಿಲ್ ಮಾಡಿ ಸೆಂಡ್ OTP ಅಂತ ಮಾಡಬೇಕಾಗುತ್ತೆ. ತದನಂತರ ನಿಮ್ಗೆ ಕೊಟ್ಟಿರ್ತಕ್ಕಂಥ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನಲ್ಲಿ ಕಾಣ್ತಿರೋ ಬಾಕ್ಸ್ಗೆ ಹಾಕಿ ಮತ್ತೆ ನೀವು ಲಾಗಿನ್ ಅಂತ ಮಾಡಬೇಕಾಗುತ್ತೆ. ಸ್ನೇಹಿತರೆ ಲಾಗಿನ್ ಆದ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಕಾಣುತ್ತೆ. ಇಲ್ಲಿ ನೀವು ನ್ಯೂ ರಿಕ್ವೆಸ್ಟು ಆಲ್ರೆಡಿ ಅಪ್ಲೈ ಮಾಡಿತ್ತು ಅಂದರೆ ಇಲ್ಲಿ ಅಪ್ರೂವಲ್ ಆಗಿದ್ರೆ ಈ ಕಡೆ ಸೈಡಲ್ಲಿ ಇರುತ್ತೆ. ನೀವು ಮೊದಲಿಗೆ ಫಸ್ಟ್ ಟೈಮ್ ಆಗ್ತಿದ್ದೀರಿ ಅಂದರೆ ಅಲ್ಲಿ ನ್ಯೂ ರಿಕ್ವೆಸ್ಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಮೊದಲಿಗೆ ನಿಮ್ಮ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ತದನಂತರ ಈ ಲಿಸ್ಟಿಂದ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆಯೇ ಈ ಲಿಸ್ಟಿಂದ ನಿಮ್ಮ ಹೋಬಳಿನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೆಯೇ ಈ ಲಿಸ್ಟಿಂದ ನಿಮ್ಮ ಗ್ರಾಮನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ಸರ್ವೆ ನಂಬರ್ನ ಹಾಕೋಕ್ಕೆ ಕೇಳುತ್ತೆ. ಆ ಕಾಲಮ್ಗೆ ನಿಮ್ಮ ಸರ್ವೆ ನಂಬರ್ನ ಹಾಕಿ. ತದನಂತರ ಇಲ್ಲಿ ಸರ್ನಾಕ್ ನಂಬರ್ ಅಂತ ಕೇಳುತ್ತೆ. ಇಲ್ಲಿ ಸ್ಟಾರ್ ಅಂತ ನೀವು ಹಾಕಬೇಕಾಗತ್ತೆ. ನಂತರ ಹಿಸ್ಸೆ ಅಥವಾ ಪೋಡಿ ನಂಬರು ಅದನ್ನು ಹಾಕಿ ಇಲ್ಲಿ ಸರ್ಚ್ ಅಂತ ಮಾಡ್ತು ಅಂದರೆ ನಿಮಗೆ ಕೆಳಗಡೆ ಅವೈಲೇಬಲ್ ಇರ್ತಕ್ಕಂಥ ಯಾವ್ಯಾವ ರೆಕಾರ್ಡ್ಸು ಅವೈಲೇಬಲ್ ಇದೆ ಆ ಲಿಸ್ಟು ತೋರಿಸುತ್ತೆ. ಇಲ್ಲಿ ನೋಡ್ಬೋದು ಹಿಸ್ಸೆ ಅಟ್ಲಾಸ್ ಮತ್ತು ಹಿಸ್ಸೆ ಸರ್ವೆ ಪಕ್ಕ ಪುಸ್ತಕ ಇವೆರಡು ಕೂಡ ಶೋ ಆಗ್ತದೆ. ಇಲ್ಲಿ ಐ ಸಿಂಬಲ್ ಇದೆ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ರೆಕಾರ್ಡ್ನು ಕೂಡ ಇಲ್ಲಿ ವೀಕ್ಷಣೆ ಮಾಡ್ಬೋದು. ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ನಿಮ್ಮ ಸರ್ವೆ ಸ್ಕೆಚ್ ಆಗಿರುತ್ತೆ. ರೀಸೆಂಟಾಗಿ ಆಗಿರ್ತಕ್ಕಂಥ ಸರ್ವೆ ಸ್ಕೆಚ್ಚು. ಇದು ಓನ್ಲಿ ಫಾರ್ ವೇವ್ ಓನ್ಲಿ ಅಂತ ಬರ್ತಾ ಇದೆ, ಅಂದರೆ ನೋಡ್ಲಿಕ್ಕೆ ಮಾತ್ರ. ನೀವು ಅಮೌಂಟ್ನ ಕಟ್ಟಿದ್ರೆ ಆ ವೇವ್ ಓನ್ಲಿ ಅನ್ನೋದು ರಿಮೂವ್ ಆಗುತ್ತೆ. ಒರಿಜಿನಲ್ ಕಾಪಿನೂ ಕೂಡ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಹಾಗೆಯೇ ಸ್ನೇಹಿತರೆ ಇಲ್ಲಿ ಪಕ್ಕದಲ್ಲಿ ನಿಮ್ಮದು ಅಪ್ರೂವಲ್ ಆಗಿ ಬಂದಿತ್ತು ಅಂದರೆ ಇಲ್ಲಿ ಪ್ರಿಂಟ್ನು ಕೂಡ ತಗೋಬೋದು. ಹಾಗೆಯೇ ಇನ್ನೊಂದು ಆಪ್ಷನ್ ಇದೆ ಸರ್ವೆ ಹಿಸ್ಸೆಯ ಪಕ್ಕ ಪುಸ್ತಕ ಅಂತ. ನೀವು ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿ ಐ ಸಿಂಬಲ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಸೇರಿದಂತೆ ನಿಮ್ಮ ಆಜುಬಾಜಲ್ಲಿ ಇರ್ತಕ್ಕಂಥ ಸರ್ವೆ ಸ್ಕೆಚ್ಚು, ಅಕ್ಕಪಕ್ಕದ ರೈತರ ಸರ್ವೆ ಸ್ಕೆಚ್ಚು, ಜೈಂಟು ಎಲ್ಲ ಬರುತ್ತೆ. ಇಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ವಿಂಗಡಣೆ ಮಾಡಿದ್ದಾರೆ ಅನ್ನೋ ಡೀಟೇಲ್ಸು ಕೂಡ ಇಲ್ಲಿ ಕೆಳಗಡೆ ಶೋ ಆಗ್ತಾಯಿದೆ. ನೀವು ಈ ರೀತಿ ನಿಮ್ಮ ಜಮೀನಿನ ಸರ್ವೆ ಸ್ಕೆಚ್ನು ಕೂಡ ಇಲ್ಲಿ ಇನ್ ಡೀಟೇಲ್ ಆಗಿ ನೋಡ್ಬೋದು. ಸ್ನೇಹಿತರೆ ಮೂಲ ಸರ್ವೆ ಪುಸ್ತಕದಿಂದ ನೀವು ಸರ್ವೆ ಸ್ಕೆಚ್ ಕಟ್ಟಿದ ನಂತರ ವಿಂಗಡಣೆ ಆದ ನಂತರ ಪಠ್ಯಪುಸ್ತಕನೂ ಕೂಡ ಅಲ್ಲಿ ರೆಡಿ ಮಾಡಿರ್ತಾರೆ. ಯಾರ್ಯಾರಿಗೆ ಎಷ್ಟೆಷ್ಟು ಕುಂಟೆ ಅಥವಾ ಎಷ್ಟೆಷ್ಟು ಎಕರೆ ಜಮೀನು ಬಂದಿದೆ ಅಂತ ವಿಂಗಡಣೆ ಮಾಡಿ ಸರ್ವೆ ಪಠ್ಯಪುಸ್ತಕನೂ ಕೂಡ ರೆಡಿ ಮಾಡಿ ಕೊಟ್ಟಿರ್ತಾರೆ. ನೀವು ಈ ರೀತಿ ನೋಡ್ಬೋದು. ಸ್ನೇಹಿತರೆ ಈಸಿಯಾಗಿ ನಿಮ್ಮ ಮೊಬೈಲು ಅಥವಾ ನಿಮ್ಮ ಡೆಸ್ಕ್ಟಾಪ್ನಲ್ಲೂ ಕೂಡ ಆರಾಮಾಗಿ ನೀವು ಸರ್ವೆ ಸ್ಕೆಚ್ನ ಡೌನ್ಲೋಡ್ ಮಾಡ್ಕೋಬೋದು. ಹಾಗೆಯೇ ಒರಿಜಿನಲ್ ಕಾಪಿನ ಬೇಕಾದರೂ ನೋಡಲಿಕ್ಕೋಸ್ಕರನೂ ಕೂಡ ಯೂಸ್ ಮಾಡ್ಕೋಬೋದು. ಸ್ನೇಹಿತರೆ ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.